ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸರಿಗಮಪ ಹಾಗೂ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಖ್ಯಾತಿಯ ಇಂಪನಾ ಜಯರಾಜ್. ಸೊ ಇವತ್ತು ನಿಮ್ಮ ಹತ್ರ ನಾನು ನನ್ನ ಲೈಫ್ ಬಗ್ಗೆ ಸ್ವಲ್ಪ ವಿಷಯಗಳನ್ನು ತಿಳಿಸೋಣ ಅಂತ ಬಂದಿದ್ದೀನಿ. ಸೊ ನೀವೆಲ್ಲರೂ ನೋಡಿರೋ ಪ್ರಕಾರ ಐ ವಾಸ್ ಇನ್ ಸರಿಗಮಪ ಸೀಸನ್ 13. ಸರಿಗಮಪ ಸೀಸನ್ 13ಇಂದ ನಾನು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಫ್ಯಾಮಿಲಿ ವಾರ್ಗೆ ಸೆಲೆಕ್ಟ್ ಆದೆ. ಆ್ಯಂಡ್ ದೆನ್ ನನ್ನ ಜರ್ನಿ ಅಲ್ಲಿಂದ ಶುರು ಆಯಿತು ಆ್ಯಂಡ್ ಇಟ್ ವಾಸ್ ವೆರಿ ನೈಸ್ ಅಂತ ಹೇಳ್ಬೋದು. ಸೊ ಆ್ಯಕ್ಚುಲಿ ಬಿಫೋರ್ ಕಮಿಂಗ್ ಟು ಸರಿಗಮಪ ಐ ವಾಸ್ ವರ್ಕಿಂಗ್ ಆ್ಯಸ್ ಅನ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಟೀಚರ್ ಆ್ಯಂಡ್ ಐ ವರ್ಕ್ ಫಾರ್ 1 month. ಸೊ ಆ 1 monthಲ್ಲಿ ಐ ಥಿಂಕ್ ಐ ಹ್ಯಾವ್ ಎಂಜಾಯ್ಡ್ ಆ್ಯಂಡ್ ಐ ಹ್ಯಾವ್ ಹ್ಯಾಡ್ ದ ಬೆಸ್ಟ್ ಟೈಮ್ ಇನ್ ಮೈ ಲೈಫ್ ಅಂತ ನಾನು ಹೇಳ್ಬೋದು ಆ 1 ತಿಂಗಳಲ್ಲಿ. ಬಿಕಾಸ್ ಆ 1 ತಿಂಗಳಲ್ಲಿ ನಾನು ತುಂಬಾ ಲೈಕ್ ಸರಿಗಮಪಗೆ ನಾನು ಟ್ರೈ ಮಾಡಬೇಕು ಅಂತ ತುಂಬ ನನ್ನ ತಲೆಯಲ್ಲಿತ್ತು. ಆ್ಯಂಡ್ ಐ ಥಿಂಕ್ that was the time where I decided like I want to give up my job. I was not happy with my job. And then nanen madde almost 4 to 5 years like before I got into the job, art and craft job. 4 to 5 years back ಇಂದಾನೆ ನಾನು ಈ ಸಿಂಗಿಂಗ್ ಶೋಸ್ಗೆ ಟ್ರೈ ಮಾಡ್ತಿದ್ದೆ. ನಾಟ್ ಓನ್ಲಿ ಸರಿಗಮಪನೂ ಬಿಟ್ಟು ಲೈಕ್ ಈ ಗೋಪಾಲನ್ ಮಾಲ್ ಇರ್ಬೋದು ಆ್ಯಂಡ್ ಮೆನಿ ಮಾಲ್ಸಲ್ಲಿ ತುಂಬ ಮ್ಯೂಸಿಕ್ ರಿಲೇಟೆಡ್ ಕಾಂಪಿಟೇಷನ್ಸ್ ನಡೀತಾ ಇತ್ತು. ಸೊ ಅಲ್ಲೆಲ್ಲ ನಾನು ಟ್ರೈ ಮಾಡ್ಕೊಂಡು ಬಂದೆ. ಅಲ್ಲಿ ಟ್ರೈ ಮಾಡ್ಕೊಂಡು ಬಂದಾಗ ನನಗೆ ಒಂದು ಕಾಂಪಿಟೇಷನ್ ಅಂತ ಬಂದಾಗ ಆಡಿಷನ್ ಅಂತ ಅಂದರೆ ಏನು, ಆಡಿಷನಲ್ಲಿ ಒಂದು ಕಂಟೆಸ್ಟೆಂಟಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನೆಲ್ಲ ನಾನು ಕಲ್ತಿದ್ದೆ ಆ ಕಾಂಪಿಟೇಷನ್ಸಲ್ಲಿ ಅಂತ ನಾನು ಹೇಳ್ಬೋದು. ಸೊ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಸೇ ಐ ಆಮ್ ನಾಟ್ ಎ ಟ್ರೈನ್ ಮ್ಯೂಸಿಷಿಯನ್. ಲೈಕ್ ನಾನು ಸಂಗೀತ ಕಲ್ತಿಲ್ಲ, ಲೈಕ್ ಕರ್ನಾಟಿಕ್ ಹಿಂದೂಸ್ತಾನಿ ಅಂತ ಏನೂ ಕಲ್ತಿಲ್ಲ. ಬಟ್ ನಾನು ಚಿಕ್ಕ ವಯಸ್ಸಿಂದನೂ ಲೈಕ್ ಮೈಕಲ್ ಜಾಕ್ಸನ್, ಶಕೀರಾ ಇವ್ರುಗಳ ವೀಡಿಯೋಸ್ನ ನೋಡಿ ಲೈಕ್ ಇವ್ರ ಲೈವ್ ಪರ್ಫಾರ್ಮೆನ್ಸಸ್ನ ನೋಡಿ ಐ ಗಾಟ್ ರಿಯಲಿ ಇನ್ಸ್ಪೈರ್ಡ್ ಆ್ಯಂಡ್ ಐ ವಾಸ್ ಲೈಕ್ ಇವನ್ ಐ ವಾಂಟ್ ಟು ಬಿ ಸಮಥಿಂಗ್ ಲೈಕ್ ಮೈಕಲ್ ಜಾಕ್ಸನ್ ಥರ. ಅಂದರೆ ಡ್ಯಾನ್ಸು ಮಾಡೋದು ಒಂದು ಕಡೆ, ಹಾಡೋದು ಆ್ಯಂಡ್ ಪರ್ಫಾರ್ಮಿಂಗ್ ಟುಗೆದರ್ ಐ ವಾಂಟ್ ಟು ಬಿ ಲೈಕ್ ದ್ಯಾಟ್ ಅಂತ ನನಗೆ ತುಂಬ ಆಸೆ ಇತ್ತು. ಸೊ ಒನ್ ಡೇ ವಾಟ್ ಹ್ಯಾಪನ್, ನಾನು ಡಿಗ್ರಿ ತುಂಬ ಕಷ್ಟಪಟ್ಟು ಪಾಸ್ ಮಾಡಿಕೊಂಡೆ ಅಂತ ಹೇಳ್ಬೋದು. ಐ ಟುಕ್ 6 years ಟು ಕಂಪ್ಲೀಟ್ ಮೈ ಡಿಗ್ರಿ. ಐ ಡಿಡ್ BCA. ಆ ಟೈಮಲ್ಲಿ ಲೈಕ್ ಆ 3 years ಗ್ಯಾಪ್ ನಾನೇನು ತೊಗೊಂಡೆ, ಲೈಕ್ ಐ ಡೋಂಟ್ ವಾಂಟ್ ಟು ಸ್ಟಡಿ, ಐ ವಾಂಟ್ ಟು ಡು ಸಮಥಿಂಗ್ ಡಿಫ್ರೆಂಟ್ ವೇರ್ ಐ ವಿಲ್ ಎಂಜಾಯ್ ಅಂತ. ಆವಾಗ ನಾನು ಐ ಥಿಂಕ್ ಐ ಗಾಟ್ ಇನ್ ಟು ಆರ್ಟ್ಸ್. ಲೈಕ್ ನಾನು ಪೇಂಟಿಂಗ್ಸ್ ಮಾಡ್ತೀನಿ. ನೀವು ಬಹುಶಃ ಚೆಕ್ ಮಾಡಿರ್ಬೋದು ನನ್ನ ಇನ್ಸ್ಟಾಗ್ರಾಮ್ ಪೇಜಸ್ ಆಗಿರ್ಬೋದು, FB ಆಗಿರ್ಬೋದು. ಐ ಕೀಪ್ ಡೂಯಿಂಗ್ ಪೋರ್ಟ್ರೇಟ್ಸ್. ಆ್ಯಂಡ್ ಆ ಟೈಮಲ್ಲಿ ಒಂದು 3 months ನಾನು ಚಿತ್ರಕಲಾ ಪರಿಷತ್ತಲ್ಲಿ ಆರ್ಟ್ ಕ್ಲಾಸಸ್ಗೆ ಸೇರಿಕೊಂಡೆ. ಸೊ ಅಲ್ಲಿ ಆಲ್ಮೋಸ್ಟ್ 3 months ಐ ಹ್ಯಾಡ್ ಅ ವೆರಿ ಗುಡ್ ಟೈಮ್ ಅಂತ ಹೇಳ್ಬೋದು. ಬಿಕಾಸ್ that is where I started exploring myself and I got something like personal time ಅಂತ ನಂಗೆ ಸಿಕ್ಕಿದ್ದೆ ಅಲ್ಲಿ. ಆ್ಯಂಡ್ ಐ ಯೂಸ್ ಟು ಥಿಂಕ್ ವಾಟ್ ಆಮ್ ಐ ಸಪೋಸ್ ಟು ಡೂ, ನಾನು ಫ್ಯೂಚರಲ್ಲಿ ಏನು ಮಾಡಲಿ. ಎಲ್ಲರಿಗೂ ಒಂದು ಆಸೆ ಇರುತ್ತೆ, ಲೈಕ್ ನಾನು ಇಂಜಿನಿಯರಿಂಗ್ ಆಗಬೇಕು, ಅಥವಾ ತಂದೆ ತಾಯಿಗೆ ಎಸ್ಪೆಷಲಿ ಇಂಜಿನಿಯರಿಂಗ್ ಆಗಬೇಕು, ಡಾಕ್ಟರ್ ಆಗಬೇಕು ಅಂತ ತುಂಬ ಆಸೆ ಇರುತ್ತೆ. ಈವನ್ ಮೈ ಫಾದರ್ ಹಿ ವಾಂಟೆಡ್ ಮೀ ಟು ಬಿ ಅ ಡಾಕ್ಟರ್ ಆರ್ ಅ ಇಂಜಿನಿಯರ್ ಆರ್ IAS ಆ ಥರ ಆಸೆಗಳಿತ್ತು. ಬಟ್ ನನಗೆ ಚೂರು ಇಂಟ್ರೆಸ್ಟ್ ಇರಲಿಲ್ಲ. ಆ್ಯಂಡ್ ಓದೋದು ಅಂದರೆ ನನಗೆ ನಿಜವಾಗ್ಲೂ ಆಗಲ್ಲ. ಸೊ ವಾಟ್ ಐ ಡಿಡ್ ವಾಸ್ ಆ ಟೈಮಲ್ಲಿ ಸ್ವಲ್ಪ ಐ ವಾಂಟೆಡ್ ಟು ಬಿಕಮ್ ಇಂಡಿಪೆಂಡೆಂಟ್. ಬಿಕಾಸ್ ಮನೆಯಲ್ಲಿ ಪಾಕೆಟ್ ಮನಿ ಸಿಗ್ತಿರ್ಲಿಲ್ಲ, ನನ್ನ ಲೈಫ್ ನಾನು ನೋಡ್ಕೊಳ್ಬೇಕಿತ್ತು. ಸೊ ವಾಟ್ ಐ ಡಿಡ್ ವಾಸ್ ಐ ಸ್ಟಾರ್ಟೆಡ್ ಸೆಲ್ಲಿಂಗ್ ಮೈ ಪೇಂಟಿಂಗ್ಸ್. ಸೊ ಅದು ಒಂದು 3 years ನಾನು ಪೇಂಟಿಂಗ್ಸ್ ಮಾಡಿದೆ, ಸೆಲ್ ಮಾಡಿದೆ, ಆರ್ಡರ್ಸ್ ಬರ್ತಾಯಿತ್ತು. ಆ್ಯಂಡ್ ದೆನ್ ಅಗೇನ್ ಐ ಜಸ್ಟ್ ಸ್ಟಾಪ್ಡ್ ಇನ್ ಬಿಟ್ವೀನ್ ಆ್ಯಂಡ್ ಐ ವಾಸ್ ಲೈಕ್ ನೋ, ದಿಸ್ ಈಸ್ ನಾಟ್ ಲೈಫ್ ಇಸ್. ಒಂದು ಪೇಂಟಿಂಗ್ ಮಾಡ್ಕೊಂಡು ಲೈಫ್ ಲಾಂಗ್ ಇರೋದು ತುಂಬ ಕಷ್ಟ. ದೆನ್ ನನಗೆ ಈ ಇಂಗ್ಲೀಷ್ ಮ್ಯೂಸಿಕ್ ಅಂತ ಬಂದಾಗ ವೆಸ್ಟರ್ನ್ ಜಾನರ್ ಅಂತ ಏನು ನಾವು ಅಂತೀವಿ, ಅದರಲ್ಲಿ ನನಗೆ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಆ ಟೈಮಲ್ಲಿ ನಾನೇನು ಮಾಡಿದೆ, ಐ ಸ್ಟಾರ್ಟೆಡ್ ಲಿಸ್ನಿಂಗ್ ಟು ಮೈಕಲ್ ಜಾಕ್ಸನ್ ಸಾಂಗ್ಸ್, ಶಕೀರಾ ಸಾಂಗ್ಸ್ ಅಗೇನ್ ಆ್ಯಂಡ್ ಐ ಸ್ಟಾರ್ಟೆಡ್ ಪ್ರಾಕ್ಟೀಸಿಂಗ್. ಸೊ ನಾನು ಬೇರೆ ಮೆಲೋಡಿ ಸಾಂಗ್ಸ್ ಆಗಿರ್ಬೋದು ಅಥವಾ ಕನ್ನಡ ಫಿಲಮ್ ಸಾಂಗ್ಸ್ ಆಗಿರ್ಬೋದು, ಕನ್ನಡ ಅಂತ ಬಂದಾಗ ವೆಸ್ಟರ್ನ್ ಜಾನರ್ ತುಂಬ ಕಮ್ಮಿ. ಸೊ ಅವಾಗ ಏನು ಮಾಡಿದೆ, ವೆನ್ ಐ ಸ್ಟಾರ್ಟೆಡ್ ಸಿಂಗಿಂಗ್, ನನಗೆ ಯಾರೂ ಹೇಳೋರಿರಲಿಲ್ಲ ಲೈಕ್ ಯು ಸಿಂಗ್ ವೆಲ್ ಆರ್ ಯು ಆರ್ ಸಿಂಗಿಂಗ್ ಪರ್ಫೆಕ್ಟ್ಲಿ, ಅಥವಾ ನಿಮ್ಮ ವಾಯ್ಸ್ ಚೆನ್ನಾಗಿದೆ ಅಂತ ಹೇಳೋರು ಯಾರೂ ಇರಲಿಲ್ಲ. ಬಿಕಾಸ್ ನಾನು ಕ್ಲಾಸಸ್ಸಿಗೆ ಹೋಗಿರಲಿಲ್ಲ. ಸೊ ವಾಟ್ ಐ ಡಿಡ್ ವಾಸ್, ನಾನು ನಮ್ಮ ಅಕ್ಕ ಏನಿದ್ದಾರೆ ಅವ್ರ ಹಸ್ಬೆಂಡ್, ಐ ಮೀನ್ ನಮ್ಮ ಅಕ್ಕ ಮತ್ತು ಭಾವ ಇನ್ನೂ ದೇ ವರ್ ನಾಟ್ ಮ್ಯಾರಿಡ್ ಯೆಟ್, they were dating each other. ಆ ಟೈಮಲ್ಲಿ ಐ ಜಸ್ಟ್ ಶೇರ್ಡ್ ಲೈಕ್ ಐ ವಾಂಟ್ ಟು ಲರ್ನ್ ಮ್ಯೂಸಿಕ್ ಆ್ಯಂಡ್ ಐ ನೀಡ್ ಯೋರ್ ಹೆಲ್ಪ್ ಅಂತ. ಸೊ ಆ ಟೈಮಲ್ಲಿ ನಮ್ಮ ಭಾವ ನನಗೆ ಹಿ ಹೆಲ್ಪ್ಡ್ ಮೀ ಟು ಜಾಯಿನ್ ವೆಸ್ಟರ್ನ್ ವೋಕಲ್ ಕ್ಲಾಸಸ್. ಸೊ ನಥಾನಿಯಲ್ ಸ್ಕೂಲ್ ಆಫ್ ಮ್ಯೂಸಿಕಲ್ಲಿ ನಾನು ಒಂದು 3 months ಕ್ಲಾಸಸ್ಸಿಗೆ ಹೋದೆ. ಯೂಶ್ವಲಿ ವೆಸ್ಟರ್ನ್ ವೋಕಲ್ ಕ್ಲಾಸಸ್ಸಲ್ಲಿ ಏನು ಹೇಳ್ಕೊಡ್ತಾರೆ ಅಂತ ಅಂದರೆ ವಾಯ್ಸ್ ಜಿಮ್ ಅಂತಲೇ ಇರುತ್ತೆ, ಅವ್ರದ್ದು ವಾಯ್ಸ್ನ ಟ್ರೈನ್ ಮಾಡ್ತಾರೆ. ಆ್ಯಂಡ್ ಐ ಡೋಂಟ್ ಥಿಂಕ್ ಸೊ ಲೈಕ್
ಕರ್ನಾಟಿಕ್ ಅಥವಾ ಹಿಂದೂಸ್ತಾನಿ ಮ್ಯೂಸಿಕ್ ಅಲ್ಲೆಲ್ಲ ದೇ ಡೋಂಟ್ ಟ್ರೈನ್ ಅಂತ ನಾನು ಅಂದ್ಕೊಂಡಿದ್ದೀನಿ, ನನಗೆ ಗೊತ್ತಿರೋ ಪ್ರಕಾರ. ಸೊ ವೆನ್ ಐ ವೆಂಟ್ ಟು ವೆಸ್ಟರ್ನ್ ಕ್ಲಾಸಸ್, ಅವಾಗ ನನ್ನ ವಾಯ್ಸ್ ಒಂದು ವೆಸ್ಟರ್ನ್ ಜಾನರಿಗೆ ಸೂಟ್ ಆಗುತ್ತೆ ಅಂತ ನನಗೆ ಅವಾಗ ಗೊತ್ತಾಯಿತು. ಬಿಫೋರ್ ಐ ವಾಂಟ್ ಟು ಸೇ ದಟ್ ನಾನು ವೆಸ್ಟರ್ನ್ ಮ್ಯೂಸಿಕ್ ಕಲ್ತಿದ್ದೀನಿ, ಐ ವಾಂಟ್ ಟು ಥ್ಯಾಂಕ್ ರಘು ದೀಕ್ಷಿತ್ ಸರ್ ಫಾರ್ ದಿಸ್, ಬಿಕಾಸ್ ನಾವು ಒಂದ್ಸಲ ಅವ್ರ ಸ್ಟುಡಿಯೋಗೆ ಹೋಗಿದ್ದೆ. ಐ ಜಸ್ಟ್ ಟೋಲ್ಡ್ ಹಿಮ್, ಸರ್ ಐ ವಾಂಟ್ ಟು ಬಿ ಅ ಸಿಂಗರ್ ಅಂತ. ಸೊ ಸರ್ ವಾಸ್ ಲೈಕ್, ಏನು ಕಲ್ತಿದ್ದೀರಾ ಮ್ಯೂಸಿಕಲ್ಲಿ ಅಂತ. ನಾನು ಏನೂ ಕಲ್ತಿಲ್ಲ ಸರ್. ಓಕೆ, ದೆನ್ ಹೀ ಜಸ್ಟ್ ಚೆಕ್ ಮೈ ವಾಯ್ಸ್. ಅವ್ರ ಸ್ಟುಡಿಯೋಲಿ ನನ್ನ ವಾಯ್ಸ್ ಚೆಕ್ ಮಾಡಿದ್ರು ಆ್ಯಂಡ್ ಹಿ ವಾಸ್ ಲೈಕ್, ಯು ಸಿಂಗ್ ರಿಯಲಿ ಬ್ಯಾಡ್. ಆ್ಯಂಡ್ ನನಗೆ ತುಂಬ ಹರ್ಟ್ ಆಯಿತು. ಬಟ್ he is a musician, of course he knows what is right, what is not. So then he was the one who suggested me like, see, this is the time where you want to train your voice. So ಹಾಗಾಗಿ ನೀವು ವೆಸ್ಟರ್ನ್ ವೋಕಲ್ ಕ್ಲಾಸಸ್ಸಿಗೆ ಹೋಗಿ, ಅಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಹೇಳಿ ಅವ್ರು ನನಗೆ ಪರಿಚಯ ಮಾಡಿಸಿದ್ದು ನಥಾನಿಯಲ್ ಸ್ಕೂಲ್ ಆಫ್ ಮ್ಯೂಸಿಕ್ಕಿಗೆ. ಸೊ ಐ ವುಡ್ ಲವ್ ಟು ಥ್ಯಾಂಕ್ ರಘು ದೀಕ್ಷಿತ್ ಸರ್ ಫಾರ್ ದಿಸ್. ಆ್ಯಂಡ್ ಮೇ ಬಿ ಅವತ್ತು ಅವ್ರು ನನಗೆ, ನೀನು ಚೆನ್ನಾಗಿ ಹಾಡ್ತಾ ಇಲ್ಲ, ನೀನು ಚೆನ್ನಾಗಿ ಹಾಡಲಿಲ್ಲ ಅಂದರೆ ಮುಂದುವರಿಯೋಕ್ಕಾಗಲ್ಲ, ಯು ಕೆನಾಟ್ ಬಿ ಅ ಮ್ಯೂಸಿಷಿಯನ್, ಆ್ಯಂಡ್ ನೀನು ಈ ಮ್ಯೂಸಿಕ್ ಕ್ಲಾಸಿಗೆ ಹೋದರೆ ಮೇ ಬಿ ಯು ವಿಲ್ ಇಂಪ್ರೂವ್ ಅಂತ ಅವ್ರು ಹೇಳಿರಲಿಲ್ಲ ಅಂದಿದ್ರೆ ಮೇ ಬಿ ಐ ವುಡ್ ಹ್ಯಾವ್ ನಾಟ್ ಟೇಕನ್ ದಟ್ ಸ್ಟೆಪ್ ಅಂತ ಅನಿಸುತ್ತೆ. ಬಿಕಾಸ್ ಐ ವಾಂಟೆಡ್ ಸಂಬಡಿ ಟು ಮೋಟಿವೇಟ್ ಮೀ ಆ್ಯಂಡ್ ಸಂಬಡಿ ಟು ಪುಷ್ ಮೀ ಸೇಯಿಂಗ್ ಡೂ ದಿಸ್, ಡೂ ದ್ಯಾಟ್, ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ. ಸೊ ಆ ಟೈಮಲ್ಲಿ ರಘು ದೀಕ್ಷಿತ್ ಸರ್ ನನಗೆ ಹೇಳಿದ್ದಕ್ಕೆ ನಾನು ವೆಸ್ಟರ್ನ್ ವೋಕಲ್ ಕ್ಲಾಸಸ್ಸಿಗೆ ಹೋದೆ. ಆ್ಯಂಡ್ ದೆನ್ ಅಲ್ಲಿ ನಮ್ಮ ಲಿಲಿಯನ್ ಜಕಾರಿಯಾ ಅಂತ ನಮ್ಮ ಟೀಚರು, ಅವರು ಲೈಕ್ ಎವ್ರಿ ಮಂತ್ ನಮಗೆ ಒಂದು ಎಕ್ಸಾಮ್ ಥರ ಇರ್ತಿತ್ತು. ಆ ಎಕ್ಸಾಮ್ ಏನಂತ ಅಂದರೆ ಲೈಕ್ ಎವ್ರಿ ವೀಕ್ 3 ಕ್ಲಾಸಸ್ ಇರ್ತಿತ್ತು. ಆ 3 ಕ್ಲಾಸಸ್ಸಲ್ಲಿ ಒನ್ ಇಂಗ್ಲೀಷ್ ಸಾಂಗ್ ನಾವು ಕಲ್ತ್ಕೋಬೇಕಿತ್ತು. ಆ್ಯಂಡ್ ವಿತೌಟ್ ಸೀಯಿಂಗ್ ದ ಲಿರಿಕ್ಸ್, ಆ್ಯಂಡ್ ವಿ ಹ್ಯಾಡ್ ಟು ಬಿ ವೆರಿ ಪರ್ಫೆಕ್ಟ್ ವಿತ್ ಪ್ರೊನೌನ್ಸಿಯೇಷನ್. ಇದೆಲ್ಲ ತುಂಬ ಇಂಪಾರ್ಟೆಂಟ್ ಇತ್ತು ಕ್ಲಾಸಸ್ಸಲ್ಲಿ. ನಿಜ ಹೇಳಬೇಕು ಅಂದರೆ ನನ್ನ ಲೈಫಲ್ಲಿ ನಾನು ಬೆಳಗ್ಗೆ ಬೇಗ ಎದ್ದು ಕಷ್ಟಪಟ್ಟಿರೋದು ಅಂತ ಅಂದರೆ ಈ ವೆಸ್ಟರ್ನ್ ವೋಕಲ್ ಕ್ಲಾಸಸ್ ಅಟೆಂಡ್ ಮಾಡೋದನ್ನು. ಬಿಕಾಸ್ ನಾವು ಎದ್ದೇಳಬೇಕಾಗಿದ್ದು 6 o'clock ಮಾರ್ನಿಂಗ್ ಇತ್ತು. 6 o'clock ಮಾರ್ನಿಂಗ್ ಎದ್ದು ಬೈ 7 ವಿ ಹ್ಯಾಡ್ ಟು ರೀಚ್ ದೇರ್. ಆ್ಯಂಡ್ ದೆನ್ ಅಲ್ಲಿ 1 hour ಕ್ಲಾಸ್ ನಡೀತಿತ್ತು. ಆ್ಯಂಡ್ ಐ ವಾಸ್ ವೆರಿ ಹ್ಯಾಪಿ. ಐ ಥಿಂಕ್ ನನ್ನ ಲೈಫಲ್ಲಿ ನಾನು ಏನೋ ಒಂದು ಕಲಿಬೇಕು, ಏನೋ ಒಂದು ಮಾಡಬೇಕು ಅಂತ ಬಂದಿದ್ದು ವೆಸ್ಟರ್ನ್ ವೋಕಲ್ ಕ್ಲಾಸಸ್ಸಲ್ಲಿ ಅಂತ ಹೇಳ್ಬೋದು. ಸೊ ಅಲ್ಲಿ ಎವ್ರಿ ವೀಕ್ ಒಂದು ಸಾಂಗ್ ನಾವು ಹಾಡಬೇಕಿತ್ತು. ಆ್ಯಂಡ್ ದೆನ್ ವಾಟ್ ಹ್ಯಾಪನ್, ಲೈಕ್ ಎವ್ರಿ ಮಂತ್ ಎಂಡ್, ಲೈಕ್ 3 monthsಲ್ಲಿ ಎವ್ರಿ ಮಂತ್ ಎಂಡ್ ನಮಗೆ ಗಿಗ್ ಅಂತ ಮಾಡೋರು. ಆ್ಯಂಡ್ ದಟ್ ಈಸ್ ಅ ಸ್ಮಾಲ್ ಕಾನ್ಸರ್ಟ್. ಸೊ ಯೂಶ್ವಲಿ ಈ ಕಾನ್ಸರ್ಟ್ಸ್ ಗಿಗ್ ಅನ್ನೋದು ಪಬ್ಬಲ್ಲಿ ಇರ್ತಿತ್ತು. ಅಲ್ಲಿ ನಾವು ನಮ್ಮದೇ ಒಂದು ಎಲ್ಲ ಸಿಂಗರ್ಸ್ಗೂ ಒಂದು ಬ್ಯಾಂಡ್ ಕೊಡೋರು, ಕೀಬೋರ್ಡಿಸ್ಟ್, ಗಿಟಾರಿಸ್ಟ್ ಆ್ಯಂಡ್ ಬೇಸಿಸ್ಟ್. ಸೊ ಇಷ್ಟು ಜನನು ವಿ ಯೂಸ್ ಟು ಹ್ಯಾವ್ ಅ ರಿಹರ್ಸಲ್ ಫಾರ್ 3 to 4 days ಆ್ಯಂಡ್ ದೆನ್ ವಿ ಯೂಸ್ ಟು ಪರ್ಫಾರ್ಮ್. ಸೊ ಅವಾಗ ನಮ್ಮ ಟೀಚರ್, ಐ ಥಿಂಕ್ ಇನ್ ಮೈ ಫಸ್ಟ್ ಗಿಗ್, ಶಿ ಅಪ್ರಿಷಿಯೇಟೆಡ್ ಮೀ ಅ ಲಾಟ್. ಲೈಕ್, ಇಂಪನ, ಯೋರ್ ವಾಯ್ಸ್, ನಿನ್ನ ವಾಯ್ಸ್ ಸೂಟ್ ಆಗೋದು ವೆಸ್ಟರ್ನ್ ಜಾನರ್ಗೆ, ಸೊ ಕೀಪ್ ದಿಸ್ ಇನ್ ಯೋರ್ ಮೈಂಡ್. ಇನ್ನು ಮುಂದೆ ನೀ ಏನಾದ್ರು ಹಾಡಬೇಕು ಅಂತ ಅಂದರೆ ಕೀಪ್ ದಿಸ್ ಇನ್ ಯೋರ್ ಮೈಂಡ್ ದಟ್ ಯು ಆರ್ ಅ ವೆಸ್ಟರ್ನ್ ವೋಕಲಿಸ್ಟ್ ಅಂತ. ಆ್ಯಂಡ್ ದೆನ್ ಐ ಟುಕ್ ಇಟ್ ವೆರಿ ಸೀರಿಯಸ್ಲಿ. ಆಮೇಲೆ ಐ ಸ್ಟಾರ್ಟೆಡ್ ಡ್ರೀಮಿಂಗ್. ಓಕೆ, ವೆಸ್ಟರ್ನ್ ಜಾನರ್, ಕನ್ನಡ ಅಂತ ಬಂದಾಗ ವೆಸ್ಟರ್ನ್ ಜಾನರ್ ಅನ್ನೋದು ತುಂಬ ಕಮ್ಮಿ. ಬಟ್ ಐ ವಾಂಟೆಡ್ ಟು ಇಂಪ್ಲಿಮೆಂಟ್ ಅ ವೆಸ್ಟರ್ನ್ ಜಾನರ್ ಕೈಂಡ್ ಆಫ್ ಸ್ಟೈಲ್ ಇನ್ ಕನ್ನಡ ಇಂಡಸ್ಟ್ರಿ ಅಂತ ಐ ಟುಕ್ ಎ ಡಿಸಿಷನ್. ಆ್ಯಂಡ್ ದೆನ್ ಐ ಸ್ಟಾರ್ಟೆಡ್ ಟ್ರೈಯಿಂಗ್ ಫಾರ್ ಈ ಸರಿಗಮಪ ಆ್ಯಂಡ್ ಮೆನಿ ಅದರ್ ಸಿಂಗಿಂಗ್ ಶೋಸ್. ಟು ಬಿ ಫ್ರ್ಯಾಂಕ್, ಸ್ಟಾರ್ಟಿಂಗ್ ತುಂಬ ಕಷ್ಟ ಆಯಿತು. ಲೈಕ್ ಆಡಿಷನ್ಸಲ್ಲಿ ರಿಜೆಕ್ಟ್ ಆಗ್ತಿದ್ವಿ. ಆ್ಯಂಡ್ ಲೈಕ್ 5 roundsಲ್ಲಿ 3 rounds ಹೋಗ್ತಿದ್ದೆ, ಆಮೇಲೆ 4th ರೌಂಡಿಗೆ ಹೋಗ್ತಿರ್ಲಿಲ್ಲ. ಆ್ಯಂಡ್ 5th ರೌಂಡಿಗೆ ಹೋಗ್ತಿದ್ವಿ, ಫೈನಲ್ ರೌಂಡಿಗೆ ಹೋಗ್ತಿರ್ಲಿಲ್ಲ. ಬಟ್ ಐ ನೆವರ್ ಗೇವ್ ಅಪ್ ಬಿಕಾಸ್ ಐ ವಾಸ್ ವೆರಿ ಕಾನ್ಫಿಡೆಂಟ್ ವಿತ್ ವಾಟ್ ಐ ವಾಂಟೆಡ್ ಟು ಡೂ. ಆ್ಯಂಡ್ ಲೈಕ್ ಇದನ್ನು ನಾನು, ಆ್ಯಸ್ ಐ ಟೋಲ್ಡ್ ಯು, ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದೆ. ಸೊ ತುಂಬ ಕಾನ್ಫಿಡೆನ್ಸಿಂದ ಪ್ರತಿ ವರ್ಷ ನಾನು ಟ್ರೈ ಮಾಡ್ಕೊಂಡು ಬರ್ತಾಯಿದ್ದೆ ಎಲ್ಲ ಸೀಸನ್ಸಲ್ಲೂ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ರಿಜೆಕ್ಟ್ ಆಗ್ತಾನೇ ಇದ್ದೆ, ಬಟ್ ಐ ನೆವರ್ ಗೇವ್ ಅಪ್. ಲೈಕ್ ಐ ವಾಸ್ ಲೈಕ್, ನಾನು ಯಾವತ್ತೂ ಐ ಹ್ಯಾವ್ ಸೀನ್ ಪೀಪಲ್ ಲೈಕ್ ಈ ಆಡಿಷನ್ಸ್ ಮುಗಿಸ್ಕೊಂಡು ಸೆಲೆಕ್ಟ್ ಆಗಲಿಲ್ಲ ಅಂದರೆ ದೇ ಬ್ಲೇಮ್ ಆಡಿಷನ್ಸ್ ಏನು ತೊಗೊಳ್ತಾರೆ, ಡೈರೆಕ್ಟರ್ ಆಗಿರಬಹುದು ಅಥವಾ ಕಂಟೆಸ್ಟೆಂಟ್ ಹೆಡ್ ಆಗಿರ್ಬೋದು. ದೇ ಯೂಸ್ ಟು ಬ್ಲೇಮ್ ದೆಮ್, ಓ ನಾನು ಚೆನ್ನಾಗಿ ಹಾಡಿದೆ ಬಟ್ ದೇ ಡಿಡ್ಂಟ್ ಟೇಕ್ ಅಂತ. ಬಟ್ please don't give up. They reject you because they want you to be better than what you are. So ಅದನ್ನು ನಾನು ಸೀರಿಯಸ್ ಆಗಿ ತೊಗೊಂಡೆ. ಆ್ಯಂಡ್ ದೆನ್ ಐ ಸ್ಟಾರ್ಟೆಡ್ ಪ್ರಾಕ್ಟೀಸಿಂಗ್ ವೆಲ್. ಆ್ಯಂಡ್ ಮೇನ್ ಇದ್ದಿದೆ ನನಗೆ ಸ್ಟೇಜ್ ಫಿಯರು. ಒಂದು ಆಡಿಷನ್ ಕೊಡೋದಕ್ಕೂ ನನಗೆ ತುಂಬ ಭಯ ಆಗ್ತಿತ್ತು. ಸೊ ವಾಟ್ ಐ ಯೂಸ್ ಟು ಡೂ ಇಸ್ ಲೈಕ್, ಕನ್ನಡಿ ಮುಂದೆ ನಿಲ್ತಿದ್ದೆ ಆ್ಯಂಡ್ ಕನ್ನಡಿ ಮುಂದೆನೇ ನಾನು ಹಾಡ್ತಿದ್ದೆ. ಆ್ಯಂಡ್ ಐ ಯೂಸ್ ಟು ಸಿ ಹೌ ಮೈ ಎಕ್ಸ್ಪ್ರೆಷನ್ ಇಸ್, ಹೌ ಮೈ ಬಾಡಿ ಲ್ಯಾಂಗ್ವೇಜ್ ಇಸ್.
ಆ್ಯಂಡ್ ದೆನ್ ಆಮೇಲೆ ಲಕ್ಕಿಲಿ ವೆನ್ ಐ ಟೋಲ್ಡ್ ಯು ದಟ್ ನಾನು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದೆ ಅಂತ, ಟೀಚಿಂಗ್ ಕೆಲಸ ಏನು ಮಾಡ್ತಿದ್ದೆ ಅದನ್ನು ಬಿಟ್ಟು ವೀಕೆಂಡ್ಸಲ್ಲಿ ನಾನು ಆಡಿಷನ್ಸ್ ಅಟೆಂಡ್ ಮಾಡ್ತಿದ್ದೆ. ಆ ಟೈಮಲ್ಲಿ ಸರಿಗಮಪ ಆಡಿಷನ್ಸ್ ಬಂತು. ಸೊ ಸರಿಗಮಪ ಆಡಿಷನ್ಸ್ ಅಟೆಂಡ್ ಮಾಡಿದೆ. ಆ್ಯಂಡ್ ಆ ಟೈಮಲ್ಲಿ ವೆಸ್ಟರ್ನ್ ಜಾನರ್ ಅನ್ನೋದು ಸ್ವಲ್ಪ ಟ್ರೆಂಡಿಂಗ್ ಇತ್ತು. ಸೊ ಹಾಗಾಗಿ ವೆನ್ ದೇ ಆಸ್ಟ್ ಮೀ ಲೈಕ್ ನೀವು ನಿಮ್ಮ ಸ್ಟ್ರೆಂತ್ ಏನು ಅಂತ ಅಂದಾಗ ನಮ್ಮ ವೆಸ್ಟರ್ನ್ ವೋಕಲ್ ಟೀಚರ್ ಹೇಳಿದ ನಂಗೆ ಜ್ಞಾಪಕ ಆಯಿತು, ಯುವರ್ ಸ್ಟ್ರೆಂತ್ ಇಸ್ ವೆಸ್ಟರ್ನ್ ಜಾನರ್ ಅಂತ. ಸೊ ದೇ ವಿಲ್ ಲೈಕ್ ಒಂದು ಇಂಗ್ಲೀಷ್ ಸಾಂಗ್ ಹಾಡಿ ಅಂತ ಅಂದಾಗ ಶಕೀರಾ ಸಾಂಗ್ ಹಾಡಿದೆ. ಆ್ಯಂಡ್ ದೇ ವಿಲ್ ಲೈಕ್ ಮೆಲೋಡಿ ಸಾಂಗು ಹಾಡಿ ಕೇಳ್ತಾರೆ, ಜನಪದ ಜಾನರ್ ಹಾಡಿ, ಮೆಲಡಿ ಹಾಡಿ, ಫಾಸ್ಟ್ ನಂಬರ್ ಹಾಡಿ ಅಂತ. ಸೊ ಆ ಟೈಮಲ್ಲಿ ಐ ಥಿಂಕ್ ಐ ಹ್ಯಾಡ್ ಪ್ರಾಕ್ಟೀಸ್ಡ್ ರಿಯಲಿ ವೆಲ್ ಬಿಕಾಸ್ ಐ ಟ್ರೈಡ್ ಫ್ರಮ್ ಪಾಸ್ಟ್ ಸೋ ಮೆನಿ ಇಯರ್ಸ್. ಸೊ ಹಾಗಾಗಿ ಅವತ್ತು ಲಕ್ಕಿಲಿ ಸೆಲೆಕ್ಟ್ ಆದೆ ಆ್ಯಸ್ ಅ ವೆಸ್ಟರ್ನ್ ವೋಕಲಿಸ್ಟ್. ಆ್ಯಂಡ್ ದೆನ್ ಮೈ ಜರ್ನಿ ಬಿಗ್ಯಾನ್ ಇನ್ ಸರಿಗಮಪ. ಸೊ ಮೆಗಾ ಆಡಿಷನಲ್ಲಿ ಒಂದು ಸಾಂಗ್ ಹಾಡಿದೆ, ಮನ್ಮಥ ನೀನೇನಾ ಅಂತ. ಬಟ್ ಜಡ್ಜಸ್ ವರ್ ನಾಟ್ ಇಂಪ್ರೆಸ್ಡ್ ಆ್ಯಸ್ ದೇ ವರ್ ಕನ್ಫ್ಯೂಸ್ಡ್. ಬ್ಲೈಂಡ್ ಫೋಲ್ಡ್ ಆಡಿಷನ್ಸ್ ಏನು ನಡೆಯುತ್ತೆ, ಕನ್ಫ್ಯೂಸ್ಡ್ ಬಿಕಾಸ್ ಮೈ ವಾಯ್ಸ್ ವಾಸ್ ಡಿಫ್ರೆಂಟ್ ಅನ್ನಿಸ್ತೋ ಏನು ಅನ್ನಿಸ್ತೋ ನಂಗೆ ಗೊತ್ತಿಲ್ಲ. ಬಟ್ ದೆನ್ ಆಫ್ಟರ್ ಐ ಸ್ಯಾಂಗ್ ದಟ್ ಸಾಂಗ್, ಅರ್ಜುನ್ ಜನ್ಯ ಸರ್ ಕೇಳಿದ್ರು ನೀವು ಯಾವ ಜಾನರ್ ಹಾಡೋದು ಅಂತ. ಸೊ ಹ್ಯಾಪಿಲಿ ಐ ಟೋಲ್ಡ್ ವೆಸ್ಟರ್ನ್ ಜಾನರ್ ಹಾಡೋದು. ಓಕೆ, ಒಂದು ಇಂಗ್ಲೀಷ್ ಸಾಂಗ್ ಹಾಡಿ ಅಂತ ಅವರು ಕೇಳಿದ್ರು. ಅಲ್ಲೂ ಶಕೀರಾ ಸಾಂಗ್ ಹಾಡಿದೆ. ಆ್ಯಂಡ್ ದೆನ್ ಅರ್ಜುನ್ ಜನ್ಯ ಸರ್ ಆಕ್ಸೆಪ್ಟೆಡ್ ಆ್ಯಂಡ್ ವಿ ಪಿ ಸರ್ ಆಲ್ಸೋ ಆಕ್ಸೆಪ್ಟೆಡ್. ಬಟ್ ರಾಜೇಶ್ ಕೃಷ್ಣನ್ ಸರ್ ಇನ್ನೂ ಅಕ್ಸೆಪ್ಟ್ ಮಾಡಿರಲಿಲ್ಲ. ಐ ವಾಸ್ ವೆರಿ ಸ್ಕೇರ್ಡ್ ಆ್ಯಂಡ್ ಐ ವಾಸ್ ಕೆಪ್ಟ್ ಇನ್ ಅ ವೇಟಿಂಗ್ ಲಿಸ್ಟ್. ಆ್ಯಂಡ್ ಏನಾಯಿತು ಅಂದರೆ ಅವತ್ತು ಮೆಗಾ ಆಡಿಷನಲ್ಲಿ ಐ ವಾಸ್ ದ ಲಾಸ್ಟ್ ಒನ್ ಟು ಪರ್ಫಾರ್ಮ್ ಆನ್ ದಟ್ ಪರ್ಟಿಕ್ಯುಲರ್ ಡೇ. ಆ್ಯಂಡ್ ಶೂಟಿಂಗ್ ಪ್ಯಾಕಪ್ ಆಗೋಯ್ತು, ಸೇಯಿಂಗ್ ನೀವು ವೇಟಿಂಗ್ ಲಿಸ್ಟಲ್ಲಿದ್ದೀರಾ ಅಂತ. ಆ್ಯಂಡ್ ಶೂಟಿಂಗ್ ಗಾಟ್ ಪೋಸ್ಟ್ಪೋನ್ಡ್ ಫಾರ್ 1 ವೀಕ್. ನಾನು ಈ ಕಡೆ ಕೆಲಸ ಬಿಟ್ಟಿದ್ದೆ, ಲೈಕ್ ನಾನಿನ್ನೂ ರಿಸೈನ್ ಅಂತ ಇನ್ನೂ ಮಾಡಿರಲಿಲ್ಲ. ಬಟ್ ನನಗೆ ತುಂಬ ಭಯ ಇತ್ತು, ಲೈಕ್ ಇನ್ನೇನು ಮಾಡೋದು ಲೈಫು, ಈ ಕಡೆ ನಾನು ಕೆಲಸ ಬೇರೆ ಬಿಟ್ಬಿಟ್ಟಿದ್ದೀನಿ ಅರ್ಧದಲ್ಲಿ. ಆ್ಯಂಡ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ಇನ್ ಟು ಅ ಜಾಬ್ ನೌ ಅ ಡೇಸ್ ಅಂತ. 1 ವೀಕ್ ಐ ಪ್ರೇಡ್ ಆ್ಯಂಡ್ ಐ ವಾಸ್ ವೆರಿ ಟೆನ್ಸ್ಡ್. ಅದಾದಮೇಲೆ ತಿರ್ಗಾ ಶೂಟಿಂಗ್ ಶುರು ಆಯಿತು. ಅವತ್ತು ಕಂಪ್ಲೀಟ್ ಟಾಪ್ 30 ಕಂಟೆಸ್ಟೆಂಟ್ಸ್ದು ಶೂಟಿಂಗ್ ಮುಗೀತು. ವೇಟಿಂಗ್ ಲಿಸ್ಟಲ್ಲಿ ಯಾರು ಸೆಲೆಕ್ಟ್ ಆಗಿದ್ದಾರೆ ಅಂತ ಅನೌನ್ಸ್ ಮಾಡಿದ್ರು. ಆ್ಯಂಡ್ ಆ ಟೈಮಲ್ಲಿ ದ ಫಸ್ಟ್ ಕಂಟೆಸ್ಟೆಂಟ್ ಇನ್ ವೇಟಿಂಗ್ ಲಿಸ್ಟ್ ನಾನೇ ಸೆಲೆಕ್ಟ್ ಆಗಿದ್ದು. ಐ ವಾಸ್ ವೆರಿ ಹ್ಯಾಪಿ. ನಿಜ ಹೇಳಬೇಕು ಅಂತಂದರೆ ನನಗೆ ಅವಾಗ ಫ್ಯಾಮಿಲಿ ಸಪೋರ್ಟ್ ಇರಲಿಲ್ಲ. ಬಿಕಾಸ್ ದೇ ನೆವರ್ ವಾಂಟೆಡ್ ಟು ನೋ ವಾಟ್ ಐ ವಾಂಟ್. ನಿನಗೇನು ಬೇಕು ಲೈಫಲ್ಲಿ, ನೀ ಏನು ಮಾಡ್ತೀಯ ಅಂತ ಅವ್ರು ಯಾವತ್ತೂ ಕ್ವೆಶನ್ ಮಾಡಲಿಲ್ಲ. ಮೇ ಬಿ ದಟ್ ಈಸ್ ದ ವೇ ಅವ್ರು ಬೆಳ್ಕೊಂಡು ಬಂದಿದ್ದ ರೀತಿ ಹಾಗಿತ್ತು. ನಮ್ಮ ತಂದೆ ಹಿ ವಾಸ್ ವೆರಿ ಸ್ಟ್ರಿಕ್ಟ್. ಹಿ ನೆವರ್ ವಾಂಟೆಡ್ ಮೀ ಟು ಸಿಂಗ್, ಹಿ ನೆವರ್ ವಾಂಟೆಡ್ ಮೀ ಟು ಡಾನ್ಸ್, ಹಿ ನೆವರ್ ವಾಂಟೆಡ್ ಮೀ ಟು ಪೇಂಟ್, ಸ್ಕೆಚ್ ಆರ್ ಸಮಥಿಂಗ್. ಆಲ್ ಹಿ ವಾಂಟೆಡ್ ವಾಸ್ ಓದಬೇಕು, ಇಂಜಿನಿಯರಿಂಗ್, ಡಾಕ್ಟರ್ ಆರ್ IAS ವಾಟ್ ಎವರ್ ಇಟ್ ಇಸ್, ಆ್ಯಂಡ್ ದೆನ್ ಮದುವೆ ಮಾಡ್ಕೊಂಡು ಹೋಗಬೇಕು. ಬಟ್ ಆ ಪ್ರೆಷರ್ ಇದ್ರೂ ಐ ನೆವರ್ ಗೇವ್ ಅಪ್. ಐ ವಾಸ್ ವೆರಿ ಸ್ಟ್ರಾಂಗ್. ಲೈಕ್ ಇಲ್ಲ, ನನಗೆ ಇಷ್ಟ ಬಂದಿದ್ದೆ ನಾನು ಮಾಡಬೇಕು ಅನ್ನೋ ನನಗೊಂದು ಹಠ ಇತ್ತು. ಹಂಗಂತ ಅಂದ್ಬಿಟ್ಟು ನಾನು ಓವರ್ ಕಾನ್ಫಿಡೆನ್ಸಲ್ಲೂ ನಾನು ಇರಲಿಲ್ಲ. ಐ ವಾಸ್ ರೆಡಿ. ಓಕೆ, ಇಫ್ ಐ ವೋಂಟ್ ಗೆಟ್ ಸೆಲೆಕ್ಟೆಡ್ ಇನ್ ಸಿಂಗಿಂಗ್ ಶೋ, ಮೇ ಬಿ ಸಮಥಿಂಗ್ ಎಲ್ಸ್ ಇದ್ದೇ ಇರುತ್ತೆ ಅಂತ. ಬಟ್ ದೆನ್ ಮೈ ಜರ್ನಿ ಬಿಗ್ಯಾನ್ ಇನ್ ಸರಿಗಮಪ. ಆ್ಯಂಡ್ ಸರಿಗಮಪ ಅಲ್ಲಿ ಸ್ಟಾರ್ಟಿಂಗ್ ನನ್ನ ಜರ್ನಿ ತುಂಬ ಕಷ್ಟ ಇತ್ತು. ಬಿಕಾಸ್ ಅಲ್ಲಿ ಎಲ್ಲರೂ ಆಲ್ಮೋಸ್ಟ್ ವೆಲ್ ಟ್ರೈನ್ಡ್ ಮ್ಯೂಸಿಷಿಯನ್ಸ್ ಇದ್ದರು. ಐ ಮೀನ್ ಎಲ್ಲ ಕಂಟೆಸ್ಟೆಂಟ್ಸು ಎಲ್ಲ ಕರ್ನಾಟಿಕಲಿ ದೇ ವರ್ ಬೆಟರ್ ಆ್ಯಂಡ್ ದೇ ವರ್ ಟೂ ಗುಡ್ ಇನ್ ಹಿಂದೂಸ್ತಾನಿ ಆ್ಯಂಡ್ ದೇ ವರ್ ಟೂ ಗುಡ್ ಇನ್ ಮೆಲಡಿ. ಆ್ಯಂಡ್ ಐ ವಾಸ್ ದ ಓನ್ಲಿ ಒನ್ ಹೂ ನ್ಯೂ ಜಸ್ಟ್ ವೆಸ್ಟರ್ನ್ ಮ್ಯೂಸಿಕ್. ನನಗೆ ಬೇರೆ ಏನು ಗಂಧನೇ ಗೊತ್ತಿರಲಿಲ್ಲ. ಕರ್ನಾಟಿಕ್ ಮ್ಯೂಸಿಕ್ ಆಗಿರ್ಬೋದು, ಹಿಂದೂಸ್ತಾನಿ ಆಗಿರ್ಬೋದು. ಮೆಲಡಿ ಅಂತ ಬಂದಾಗ ನನಗೆ ಒಂದು ವೀಕ್ ಒಂದು ಕಾನ್ಸೆಪ್ಟ್ ಇರ್ತಿತ್ತು ನಮಗೆ. ಮೆಲಡಿ ರೌಂಡ್, ಫಾಸ್ಟ್ ನಂಬರ್, ಪರ್ಫಾರ್ಮೆನ್ಸ್ ರೌಂಡ್, ಆ ಥರ ಇತ್ತು. ಆ ಟೈಮಲ್ಲಿ ಮೆಲಡಿ ರೌಂಡ್ ಅಂತ ಬಂದಾಗ ನನಗೆ ತುಂಬ ಕಷ್ಟ ಆಗ್ತಿತ್ತು. ಸ್ಟೇಜ್ ಫಿಯರ್ ಇತ್ತು ನನಗೆ. ಸ್ಟಾರ್ಟಿಂಗ್ 3 to 4 ಎಪಿಸೋಡ್ಸ್ ಐ ಪರ್ಫಾರ್ಮ್ ರಿಯಲಿ ಬ್ಯಾಡ್ ಅಂತ ಹೇಳ್ಬೋದು. ಆಮೇಲೆ ನಮಗೆ ಇನ್ನೊಂದು ರೌಂಡ್ ಮಾಡಿದ್ರು. ಐ ಥಾಟ್ ಐ ವಿಲ್ ಗೆಟ್ ಎಲಿಮಿನೇಟೆಡ್ ಬಿಕಾಸ್ ಐ ಆಮ್ ನಾಟ್ ಪರ್ಫಾರ್ಮಿಂಗ್ ವೆಲ್. ಆಮೇಲೆ ನಾನು ತುಂಬ ಕಾನ್ಷಿಯಸ್ ಆಗೋಕ್ಕೆ ಶುರು ಮಾಡಿದೆ. ಲೈಕ್ ಎವ್ರಿಬಡಿ ಕ್ಯಾನ್ ಸಿಂಗ್ ಆಲ್ ಜಾನರ್ಸ್, ವೈ ನಾಟ್ ಮೀ ಅಂತ. ಬಟ್ ದೆನ್ ಒಂದು ರೌಂಡ್ ಮಾಡಿದ್ರು, ದಟ್ ಈಸ್ ನಿಮ್ಮ ಸ್ಟ್ರೆಂತ್ ಏನಿದೆ ಅದನ್ನು ನೀವು ಹಾಡಿ ಅಂತ. ಸೊ ಆ ಟೈಮಲ್ಲಿ ನನ್ನ ಸ್ಟ್ರೆಂತ್ನ ಸಾಂಗ್ಸ್ ಕಮ್ಮಿ ಇತ್ತು. ಆ್ಯಂಡ್ ನಾನು ಹೆಲೋ ಮಿಸ್ಟರ್ ಅಂತ ಸಾಂಗು, ಕೊಟಿಗೊಬ್ಬ 2 ಮೂವಿದು, ಆ ಸಾಂಗ್ನ ನಾನು ಕೇಳೇ ಇರಲಿಲ್ಲ ಆ್ಯಕ್ಚುಲಿ. ಬಟ್ ದೆನ್ ಲೇಟರ್ ಮೈ ಶೋ ಡೈರೆಕ್ಟರ್ ಭಾಸ್ಕಿ ಸರ್ ಅಂತ, ಹೀ ಸಜೆಸ್ಟೆಡ್ ಮೀ, ಅಮ್ಮ ಈ ಥರ ಸಾಂಗ್ ಇದೆ ಹೆಲೋ ಮಿಸ್ಟರ್ ಅಂತ, ಇದನ್ನು ಹಾಡಿ ಅಂತ ಅಂದರು.
I went and I just listened that song and I was so happy because ಅದು ಕಂಪ್ಲೀಟ್ ವೆಸ್ಟರ್ನ್ ಜಾನರ್. ನಾನು ಎಷ್ಟು ಪ್ರಾಕ್ಟೀಸ್ ಮಾಡಿದೆ ಅಂದರೆ ಐ ಥಿಂಕ್ ದಿಸ್ ಇಸ್ ದ ಓನ್ಲಿ ಟೈಮ್ ವೇರ್ ಐ ಕ್ಯಾನ್ ಪ್ರೂವ್ ದಟ್ ಈವನ್ ಐ ಆಮ್ ಅ ಸಿಂಗರ್ ಬಟ್ ಐ ಆಮ್ ಅ ವೆಸ್ಟರ್ನ್ ಸಿಂಗರ್ ಅಂತ. ಸೊ ಆವಾಗ ತುಂಬ ಪ್ರಾಕ್ಟೀಸ್ ಮಾಡಿ ದೆನ್ ದಟ್ ಡೇ ಐ ಥಿಂಕ್ ಮೈ ಲೈಫ್ ಚೇಂಜ್ಡ್ ಅಂತ ಹೇಳ್ಬೋದು. ಶೂಟಿಂಗ್ ದಿನ ಆ ಸಾಂಗ್ ಹಾಡಿದಾಗ ಎವ್ರಿಬಡಿ ವಾಸ್ ಶಾಕ್ಡ್. ದೇ ನೆವರ್ ನ್ಯೂ ದಟ್ ಐ ವುಡ್ ಸಿಂಗ್ ಲೈಕ್ ದಿಸ್ ಅಂತ. ಸೊ ಆ ಟೈಮಲ್ಲಿ ಆ ಸಾಂಗ್ ಹಾಡಿದ್ಮೇಲೆ ಸ್ವಲ್ಪ ಫೇಮಸ್ ಆದೆ ಅಂತ ಹೇಳ್ಬೋದು. ಆ್ಯಂಡ್ ಪೀಪಲ್ ಸ್ಟಾರ್ಟೆಡ್ ಸಪೋರ್ಟಿಂಗ್ ಮೀ ಅ ಲಾಟ್. ಆ್ಯಂಡ್ ದೆನ್ ದ ಶೋ ಆಕ್ಸೆಪ್ಟೆಡ್ ಮೀ. ಶೋ ನಡೀತಾ ಹೋಯಿತು. ಆ್ಯಂಡ್ ದೆನ್ ಐ ಥಿಂಕ್ ಐ ವಾಸ್ ದೇರ್ ಟಿಲ್ ಸೆಮಿಫಿನಾಲೆ, ಕ್ವಾರ್ಟರ್ ಫಿನಾಲೆ ತನಕ ನಾನು ಇದ್ದೆ. ಆಮೇಲೆ ಐ ಗಾಟ್ ಎಲಿಮಿನೇಟೆಡ್ ಬಟ್ ಐ ವಾಸ್ ನಾಟ್ ಸ್ಯಾಡ್. ನಿಜ ಹೇಳಬೇಕು ಅಂದರೆ ಕ್ವಾರ್ಟರ್ ಫಿನಾಲೆ ಆದಮೇಲೆ ಸೆಮಿಫಿನಾಲೆಗೆ ಕ್ಲಾಸಿಕಲ್ ರೌಂಡ್ ಇತ್ತು. ಆ್ಯಂಡ್ ಲಕ್ಕಿಲಿ ಐ ಕೇಮ್ ಔಟ್ ಆಫ್ ದ ಶೋ. ಮೇ ಬಿ ಕ್ಲಾಸಿಕಲ್ ರೌಂಡಲ್ಲಿ ನಾನು ಹಾಡೋಕ್ಕಾಗ್ತಿರ್ಲಿಲ್ಲ ಆ್ಯಂಡ್ ಐ ಕುಡಂಟ್ ಹ್ಯಾವ್ ಪ್ರೂವ್ಡ್ ವಾಟ್ ಐ ಆಮ್. ಸೊ ಐ ವಾಸ್ ಹ್ಯಾಪಿ. ಐ ಗಾಟ್ ಎಲಿಮಿನೇಟೆಡ್ ಆ್ಯಂಡ್ ಐ ಕೇಮ್. ಅದಾದಮೇಲೆ ವಿದಿನ್ 2 months ಐ ಥಿಂಕ್ ಐ ಗಾಟ್ ಅ ಕಾಲ್ ಫ್ರಮ್ ಝೀ. ಯಾಕಂದರೆ ಅವ್ರು ಮೇ ಬಿ ನನ್ನ ಪರ್ಫಾರ್ಮೆನ್ಸ್ ರೌಂಡ್ ಅಂತ ಏನಿತ್ತು ಸರಿಗಮಪಾಲಿ, ದೇ ಸಾ ಮಿ ಡಾನ್ಸಿಂಗ್ ಆಲ್ಸೋ. ದೇ ಕಾಲ್ಡ್ ಮೀ ಆ್ಯಂಡ್ ದೇ ವರ್ ಲೈಕ್ ಒಂದು ಡಾನ್ಸ್ ಶೋ ನಡೀತಾ ಇದೆ, ಪರ್ಫಾರ್ಮ್ ಮಾಡ್ತೀರಾ, ಲೈಕ್ ವುಡ್ ಯು ವಾಂಟ್ ಟು ಬಿ ಇನ್ ದ ಕಾಂಪಿಟೇಷನ್ ಅಂತ. ಐ ವಾಸ್ ರಿಯಲಿ ಹ್ಯಾಪಿ ಆ್ಯಂಡ್ ಮೈ ಪಾರ್ಟ್ನರ್ ವಾಸ್ ಸುನಿಲ್. ನಿಮಗೆಲ್ಲರಿಗೂ ಗೊತ್ತು ಸುನಿಲ್ ನಮ್ಮ ಸೀಸನಲ್ಲಿದ್ದ ಆ್ಯಂಡ್ ಹಿ ವಾಸ್ ದ ವಿನ್ನರ್ ಆಫ್ ಸೀಸನ್ 13 ಸರಿಗಮಪ. ಸೊ ಮೈ ಜರ್ನಿ started like that. ಅಲ್ಲಿ ಏನಾಯಿತು ಅಂತಂದರೆ ಸುನಿಲ್ ವಾಸ್ ಮೈ ಪಾರ್ಟ್ನರ್. ಸುನಿಲ್ ವಾಸ್ ಅ ನಾನ್ ಡಾನ್ಸರ್. ಸ್ವಲ್ಪ ಕಷ್ಟ ಆಯಿತು ಬಟ್ ಐ ಟ್ರೈ ಟು ಮ್ಯಾನೇಜ್ ವಿತ್ ಹಿಮ್. ಅವನ ಜೊತೆ ಮ್ಯಾನೇಜ್ ಮಾಡಿದೆ ಆ್ಯಂಡ್ ದೆನ್ ಕಾಂಪಿಟೇಷನ್ ವೆಂಟ್ ರಿಯಲಿ ವೆಲ್. ಆಮೇಲೆ ಸುನಿಲ್ಗೆ ಒಂದು ಸಣ್ಣ ಆಕ್ಸಿಡೆಂಟ್ ಆಯಿತು. ಸೊ ಹಿ ಕುಡ್ ನಾಟ್ ಕಂಟಿನ್ಯೂ ವಿತ್ ದ ಕಾಂಪಿಟೇಷನ್. ನಾನು ಸುನಿಲ್ ಜೊತೆ ಅಡ್ಜಸ್ಟ್ ಆಗಿದ್ದರಿಂದ ಡ್ಯಾನ್ಸಲ್ಲಿ ಐ ಡಿಂಟ್ ವಾಂಟ್ ಟು ಪರ್ಫಾರ್ಮ್ ವಿತ್ ಎನಿಬಡಿ ಆ ಟೈಮಲ್ಲಿ. ಬಟ್ ನಮ್ಮ ಶೋಗೆ ರಿಲೇಟೆಡ್ ವರ್ಕ್ ಮಾಡೋರು ದೇ ವರ್ ಲೈಕ್ ನೋ ಯು ಕೆನಾಟ್ ಗಿವ್ ಅಪ್ ಬಿಕಾಸ್ ತುಂಬ ಎಪಿಸೋಡ್ಸ್ ನೀವು ಮಾಡ್ಕೊಂಡು ಬಂದಿದ್ದೀರಾ, ಯು ಆರ್ ಅ ಗುಡ್ ಡಾನ್ಸರ್, ಸೊ ವಿ ವಾಂಟ್ ಯು ಟು ಬಿ ಇನ್ ದ ಶೋ ಅಂತ ಹೇಳಿದಾಗ ದೇ ಚೇಂಜ್ಡ್ ಮೈ ಪಾರ್ಟ್ನರ್. ಲೈಕ್ ಚನ್ನಪ್ಪ ವಾಸ್ ಪ್ರೀವಿಯಸ್ ಸೀಸನ್ ವಿನ್ನರ್. ನಮ್ಮ ದೊಡ್ಡವರ ಸೀಸನ್ ಏನಿತ್ತು ಆ ಸೀಸನ್ ವಿನ್ನರ್. Chanappa was my dance partner and I think I was very happy, I was very happy that Chanappa was my partner because ಅವರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಆ ಅಂಡರ್ಸ್ಟ್ಯಾಂಡಿಂಗ್ ನಮ್ಮಿಬ್ಬರ ಮಧ್ಯೆ ತುಂಬ ಇತ್ತು. ಲೈಕ್ ನನಗೆ ಯಾವುದಾಗತ್ತೆ ನನಗೆ ಯಾವುದಾಗಲ್ಲ, ಅಥವಾ ಅವ್ರಿಗೆ ಏನಾಗಲ್ಲ ಆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಆ್ಯಂಡ್ ಐ ಥಿಂಕ್ ವಿ ಡಿಡ್ ರಿಯಲಿ ವೆಲ್ ಇನ್ ದ ಕಾಂಪಿಟೇಷನ್. ಆ್ಯಂಡ್ ಅವ್ರು ಬಂದಮೇಲೆ ಗೋಲ್ಡನ್ ಬಜರ್ ಸಿಕ್ತು ನಮಗೆ ಆ್ಯಂಡ್ ವಿ ಸ್ಕೋರ್ಡ್ ಅ ವೆರಿ ಗುಡ್ ಮಾರ್ಕ್ಸ್ ಇನ್ ದ ಕಾಂಪಿಟೇಷನ್. ಆ್ಯಂಡ್ ದೆನ್ ಸೆಮಿಫಿನಾಲೆ ಆಯಿತು, ಫಿನಾಲೆಗೆ ಬಂದ್ವಿ. ಐ ಎಂಜಾಯ್ಡ್ ದ ಹೋಲ್ ಕಾಂಪಿಟೇಷನ್ ಬಿಕಾಸ್ ಅಲ್ಲಿದ್ದ ಜಡ್ಜಸ್ ದೇ ವರ್ ರಿಯಲಿ ಸ್ವೀಟ್. ಅರ್ಜುನ್ ಜನ್ಯಾ ಸರ್ ಆಗಿರ್ಬೋದು, ವಿಜಯ್ ರಾಘವೇಂದ್ರ ಸರ್ ಆಗಿರ್ಬೋದು, ಆ್ಯಂಡ್ ರಕ್ಷಿತಾ ಮ್ಯಾಮ್, ದೇ 3 were too sweet and they supported each and every contestants like really well. ಆ್ಯಂಡ್ ಎಲ್ಲ ಕಂಟೆಸ್ಟೆಂಟ್ಸ್ನು ಒಂದೇ ಥರ ನೋಡ್ತಿದ್ರು ಅವರು. ಟು ಬಿ ಫ್ರ್ಯಾಂಕ್ ಸರಿಗಮಪಲ್ಲೂ ಸಹ ಏನು ಪಾರ್ಶಾಲಿಟಿ ಅನ್ನೋದು ಮಾಡ್ತಿರ್ಲಿಲ್ಲ. ಲೈಕ್ ಹೌ ಪೀಪಲ್ ಟಾಕ್ ಔಟ್ಸೈಡ್, ದೆರ್ ಇಸ್ ನೋ ಆ್ಯಸ್ ಸಚ್ ಲೈಕ್ ಪಾರ್ಶಾಲಿಟಿ ಅಂತ. ನಿಮಗೆ ನೀವು ಎಷ್ಟು ಟ್ಯಾಲೆಂಟ್ ಇದ್ದೀರಾ ಅಷ್ಟು ಟ್ಯಾಲೆಂಟ್ ಅಷ್ಟೇ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಡಾನ್ಸ್ ಕರ್ನಾಟಕ ಡಾನ್ಸಲ್ಲೂ ಕೂಡ the whole team supported us a lot and then we became a second runner up Dance Karnataka dance alli. And I was very happy because I struggled a lot. Like ನಾನು ಒಂದು ಕಾಂಪಿಟೇಷನ್ಗೆ ಬರಬೇಕು, ರಿಯಾಲಿಟಿ ಶೋಗೆ ಬರಬೇಕು, ಈವನ್ ಐ ವಾಂಟ್ ಟು ಬಿ ಅ ಸ್ಟಾರ್, ಐ ವಾಂಟ್ ಟು ಹ್ಯಾವ್ ಮೈ ಓನ್ ಬ್ಯಾಂಡ್ ಆ್ಯಂಡ್ ಪರ್ಫಾರ್ಮ್ ಲೈಕ್ ಮೈಕಲ್ ಜಾಕ್ಸನ್. ಇದೆಲ್ಲ ನಾನು ನೆನೆಸ್ಕೊಂಡಾಗ ಐ ವಾಸ್ ವೆರಿ ಹ್ಯಾಪಿ ಬಿಕಾಸ್ ನಾನು ಏನು ಅಂದ್ಕೊಂಡಿದ್ದೆ, ಸ್ಟೆಪ್ ಬೈ ಸ್ಟೆಪ್ ಅದು ನಂಬರ್ 1 ಚಾನಲ್ ಝೀ ನನಗೆ ಸಿಕ್ತು. ಸೊ ಐ ವಾಸ್ ರಿಯಲಿ ಹ್ಯಾಪಿ. ನಾನು ಎಲ್ರಿಗೂ ಹೇಳೋದು ಒಂದೇ, ಡೋಂಟ್ ಗಿವ್ ಅಪ್. ಲೈಕ್ ಇಫ್ ಯು ಡ್ರೀಮ್ ಫಾರ್ ಸಮಥಿಂಗ್ ಪ್ಲೀಸ್ ನೆವರ್ ಗಿವ್ ಅಪ್. ಬಿಕಾಸ್ ರಿಜೆಕ್ಟ್ ಆಗೋದಿದೆ ಅಲ್ಲ, ಒಂದು ಶೋ ಅಥವಾ 2 ಶೋ, ನೀವು ಎಷ್ಟೇ ಆಡಿಷನ್ಸಲ್ಲೂ ರಿಜೆಕ್ಟ್ ಆಗೋದು ಅನ್ನೋದಿದೆ ಅಲ್ಲ, ದಟ್ ಈಸ್ ಅ ವೆರಿ ಗುಡ್ ಥಿಂಗ್. ದಟ್ ಈಸ್ ವೇರ್ ಯು ಹ್ಯಾವ್ ಟು ಗೋ ಬ್ಯಾಕ್ ಆ್ಯಂಡ್ ಲರ್ನ್ ಆ್ಯಂಡ್ ಮೇಕ್ ಯುವರ್ ಸೆಲ್ಫ್ ಬೆಟರ್ ಆ್ಯಂಡ್ ಪ್ರಿಪೇರ್ ರಿಯಲಿ ಬೆಟರ್ ಟು ಬಿ ದಿ ಬೆಸ್ಟ್. ಸೊ ಹಾಗಾಗಿ ಐ ವಾಸ್ ರಿಯಲಿ ಹ್ಯಾಪಿ. ಆ್ಯಂಡ್ ಹೇಗೆ ಶೋ ನಡೆದಿದ್ದೆ ನನಗೆ ಗೊತ್ತಾಗಿಲ್ಲ. 2 years ಐ ವಾಸ್ ಇನ್ ಝೀ, ಸರಿಗಮಪ ಆ್ಯಂಡ್ ಡಾನ್ಸ್ ಕರ್ನಾಟಕ ಡಾನ್ಸ್. ಅದಾದಮೇಲೆ ಬ್ಯಾಕ್ ಟು ಬ್ಯಾಕ್ ಕಾನ್ಸರ್ಟ್ ಸಿಕ್ತು. ಆ್ಯಂಡ್ ಆ ಕಾನ್ಸರ್ಟ್ ನಿಜ ಹೇಳಬೇಕು ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು. ಬಿಕಾಸ್ ದೇ ವರ್ ಲೈಕ್, ಇಂಪನ ನಮಗೆ ನೀವು ಬಿಟ್ಟರೆ ಪರ್ಫಾರ್ಮರ್ಸ್ ತುಂಬ ಕಮ್ಮಿ ಇದ್ದಾರೆ, ಸೊ ವೈ ಡೋಂಟ್ ಯು ಕ್ರಿಯೇಟ್ ಯುವರ್ ಓನ್ ಆಲ್ಬಮ್
ಸೊ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಎಷ್ಟೊಂದು ಈವೆಂಟ್ ಮ್ಯಾನೇಜರ್ಸ್ ನನಗೆ ಹೇಳಿದ್ರು. ಆ್ಯಂಡ್ ಐ ಹ್ಯಾವ್ ಗಾಟ್ ಅ ವೆರಿ ಗುಡ್ ಈವೆಂಟ್ ಮ್ಯಾನೇಜರ್ಸ್ ಅಥವಾ ವೆರಿ ಗುಡ್ ಪೀಪಲ್ ಅರೌಂಡ್, ಎಸ್ಪೆಷಲಿ ವೆನ್ ಐ ಗೋ ಆ್ಯಂಡ್ perform for their concert. This is how my journey went. And then ಆಮೇಲೆ ಪ್ಲೇಬ್ಯಾಕ್ ಸಿಂಗಿಂಗ್ ಅರ್ಜುನ್ ಜನಿಯಾ ಸರ್ ಮ್ಯೂಸಿಕ್ಕಿಗೆ ಹಾಡಿದ್ದೀನಿ ಗಿಮಿಕ್ ಅಂತ. ಆಮೇಲೆ ಎಷ್ಟೊಂದು ಮೂವೀಸಿಗೆ ಹಾಡಿದ್ದೀನಿ ವಿಚ್ ಹ್ಯಾಸ್ ನಾಟ್ ರಿಲೀಸ್ಡ್ ಯೆಟ್. ಬಟ್ ಐ ಆಮ್ ನಾಟ್ ಲೈಕ್ ಸ್ಯಾಟಿಸ್ಫೈಡ್ ವಿತ್ ವಾಟ್ ಐ ಹ್ಯಾವ್ ಬೀನ್ ಡೂಯಿಂಗ್ ಟಿಲ್ ನೌ. I think I'll be satisfied the day when I will myself call as an independent artist. So ನನ್ನ ಕನಸಿರೋದು ಐ ವಾಂಟ್ ಟು ಮೇಕ್ ಮೈ ಓನ್ ಬ್ಯಾಂಡ್. ಐ ವಾಂಟ್ ಟು ಮೇಕ್ ಮೈ ಓನ್ ಆಲ್ಬಮ್ ಸಾಂಗ್ಸ್ ಇನ್ ಕನ್ನಡ. ನಮ್ಮ ಕನ್ನಡ ಇಂಡಸ್ಟ್ರಿಲಿ ಒಂದು ವೆಸ್ಟರ್ನ್ ಜಾನರ್ ಆಗಿ ಒಬ್ಬ ಸ್ಟಾರ್ ಪರ್ಫಾರ್ಮರ್ ಆಗಿ ರಾಕ್ ಸ್ಟಾರ್ ಆಗಿ ಆಗಬೇಕು ಅಂತ ನನಗೆ ತುಂಬ ಇಷ್ಟ. ಸೊ ಐ ಹೋಪ್ ಯು ಆಲ್ ವಿಲ್ ಸಪೋರ್ಟ್ ಮೀ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಐ ಆಮ್ ಗೆಟಿಂಗ್ ಪ್ರಿಪೇರ್ಡ್ ಫಾರ್ ಮೈ ಆಲ್ಬಮ್ ಸಾಂಗ್ಸ್. ಸೊ ಸಾಂಗ್ಸ್ ಎಲ್ಲ ರೆಡಿ ಇದೆ, ಬಟ್ ಬಿಕಾಸ್ ಆಫ್ ದಿಸ್ ಲಾಕ್ಡೌನ್ ವಿ ಆರ್ ನಾಟ್ ಗೆಟಿಂಗ್ ದ ಪರ್ಮಿಷನ್ ಫಾರ್ ಶೂಟಿಂಗ್. ಸೊ ಐ ಆಮ್ ಆಲ್ ರೆಡಿ ವಿತ್ ದ ಸಾಂಗ್ಸ್. ಐ ಹೋಪ್ ಯು ಗೈಸ್ ವಿಲ್ ರಿಯಲಿ ಲೈಕ್ ಆಲ್ ದೋಸ್ ಸಾಂಗ್ಸ್, ಬಿಕಾಸ್ ಈ ಸಾಂಗಲ್ಲಿ ನಾನು ಹಾಡೋದು ಒಂದೇ ಅಲ್ಲ, ಇನ್ ಅ ವೆರಿ ಗುಡ್ ವೇ ಐ ಆಮ್ ಗೆಟಿಂಗ್ ಪ್ರಿಪೇರ್ಡ್ ವಿತ್ ದ ಡಾನ್ಸ್ ಆಲ್ಸೋ. ಕಾಸ್ಟ್ಯೂಮ್ ಆಗಿರ್ಬೋದು, ಆ ಲೊಕೇಶನ್ ಆಗಿರಬಹುದು, ನನ್ನ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಫಿಟ್ನೆಸ್ ಆಗಿರ್ಬೋದು. I'm getting really like super fit ಆಗ್ತಿದ್ದೀನಿ for my first debut single song, album song ಗೆ. So I hope you all will support ಅಂತ ಅಂದ್ಕೊಂಡಿದ್ದೀನಿ.